ಬಿಡದಿ ಟೌನ್ಶಿಪ್ ಜಟಾಪಟಿ ಜೋರಾಗಿದೆ. ಮತ್ತೆ 4 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದೆ ಸರ್ಕಾರ. ಮತ್ತೆ 4 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಹೊರಡಿಸಿದೆ. ಹೊಸೂರು, ಬನ್ನಿಗಿರಿ, ಕೆಜಿ ಗೊಲ್ಲರಪಾಳ್ಯ, ಅರಳಾಳು ಸಂದ್ರ ಈ 4 ಗ್ರಾಮಗಳಿಗೆ ಕೂಡ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಕೆಜಿ ಗೊಲ್ಲರಪಾಳ್ಯ ಗ್ರಾಮದ 221 ರೈತರ 315 ಎಕರೆಯಷ್ಟು ಭೂಮಿ ಇದೆ. ಬನ್ನಿಗಿರಿಯ 1205 ರೈತರ 775 ಎಕರೆ ಭೂಮಿ. ಇಷ್ಟು ಭೂಮಿಗೆ ಅಧಿಸೂಚನೆಯನ್ನ ಹೊರಡಿಸಿದೆ ಸರ್ಕಾರ. ಅರಳಾಳು ಸಂದ್ರದಲ್ಲಿ 2087 ರೈತರಿದ್ದಾರೆ. ಆ ರೈತರ 1460 ಎಕರೆಯಷ್ಟು ಭೂಮಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಇನ್ನು ಹೊಸೂರು ಗ್ರಾಮದ 2995 ರೈತರ 2390 ಎಕರೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ನಗರಾಭಿವೃದ್ಧಿ ಇಲಾಖೆಯಿಂದ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಬಿಡದಿ ಟೌನ್ಶಿಪ್ ಜಟಾಪಟಿಯ ನಡುವೆ ಕೂಡ 4 ಗ್ರಾಮಗಳಿಗೆ ಅಧಿಸೂಚನೆಯನ್ನ ಹೊರಡಿಸಿದೆ ಸರ್ಕಾರ. ಹೊಸೂರು, ಬನ್ನಿಗಿರಿ, ಕೆಜಿಪಾಳ್ಯ, ಅರಳಾಳು ಸಂದ್ರ ಈ 4 ಗ್ರಾಮಗಳಲ್ಲೂ ಕೂಡ ರೈತರ ಭೂಮಿಗೆ ಭೂ ಸ್ವಾಧೀನಕ್ಕೆ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಮುಜುಗರದಿಂದ ತಪ್ಪಿಸಿಕೊಳ್ಳಲು ಸಮಿತಿ ರಚಿಸುತ್ತಿದ್ದಾರೆ. ಟೌನ್ಶಿಪ್ ಕೈ ಬಿಡುವವರೆಗೂ ಕೂಡ ಹೋರಾಟ ನಿಲ್ಲಿಸಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಬಿಡದಿ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸಮಿತಿ ರಚನೆಯನ್ನ ಮಾಡಿದ್ರೂ ಕೂಡ ನಾವು ಹೋರಾಟವನ್ನ ನಿಲ್ಲಿಸೋದಿಲ್ಲ ಅಂತ ರೈತರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಈ ರೀತಿ ಮಾಡ್ತಾ ಇದೆ. 2 ತಿಂಗಳಲ್ಲಿ ಸಮಿತಿಯನ್ನ ರಚಿಸ್ತೀವಿ, 2 ತಿಂಗಳಲ್ಲಿ ವರದಿಯನ್ನ ಪಡ್ಕೊಳ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ ಬೆನ್ನಲ್ಲೇ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ. ಈ ಟೌನ್ಶಿಪ್ ಯೋಜನೆ ಏನಿದೆ ಇದನ್ನು ಕೈ ಬಿಡೋವರೆಗೂ ಹೋರಾಟ ನಿಲ್ಲಿಸಲ್ಲ ಅಂದಿದ್ದಾರೆ. ಬಿಡದಿ ಟೌನ್ಶಿಪ್ ಅನ್ನ ಕೈ ಬಿಡುವವರೆಗೂ ಕೂಡ ನಾವು ಹೋರಾಟ ನಿಲ್ಲಿಸಲ್ಲ. ನಮ್ಮ ಭೂಮಿ ಫಲವತ್ತಾಗಿದೆ, ನಮ್ಮ ಮಕ್ಕಳಿಗೆ ನಾವು ಆ ಭೂಮಿಯಲ್ಲೇ ಸಂಪಾದನೆ ಮಾಡ್ತೀವಿ. ನಮಗೆ ಅಭಿವೃದ್ಧಿ ಬೇಡ, ನೀವು ಅಭಿವೃದ್ಧಿ ಮಾಡೋದಾದ್ರೆ ಬೇರೆ ಕಡೆ ಮಾಡ್ಕೊಳ್ಳಿ ಅಂತ ಈಗಾಗಲೇ ರೈತರು ಧರಣಿ ನಡೆಸುತ್ತಿದ್ದಾರೆ. ಈ ನಡುವೆ ಮತ್ತೆ 4 ಗ್ರಾಮಗಳಿಗೆ ಕೂಡ ಸರ್ಕಾರ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದೆ. ಅದು ಅಲ್ಲದೆ ಇವತ್ತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ರೈತರ ಪ್ರಶ್ನೆಗಳಿಗೂ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಉತ್ತರವನ್ನ ನೀಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾರೆಲ್ಲ ಸ್ವ ಇಚ್ಛೆಯಿಂದ ಭೂಮಿಯನ್ನ ಕೊಡ್ಲಿಕ್ಕೆ ಮುಂದೆ ಬರ್ತಾರೆ ಅವರ ಭೂಮಿಯನ್ನ ನಾವು ಪಡ್ಕೊಳ್ತೀವಿ. ಯಾರಿಗೆ ಭೂಮಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅವರು ಕೊಡಬೇಡಿ. ಈ ರೆಡ್ ಝೋನ್ ಏನಿದೆ ಅದನ್ನ ನಾವು ಕೈ ಹಾಕೋದಕ್ಕೆ ಹೋಗೋದಿಲ್ಲ, ಅದು ಹಾಗೆ ಮುಂದುವರಿಯುತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಬಿಡದಿಯ ಇಷ್ಟೆಲ್ಲ ಜಟಪಟಿಗಳಾಗಿದೆ, ಅಧಿಕಾರಿಗಳ ಮೇಲೆ ಸರ್ವೆಗೆ ಹೋದಂತಹ ಸಂದರ್ಭದಲ್ಲಿ ಹಲ್ಲೆ ಆಗಿದೆ, ಆದರೂ ಕೂಡ ಮತ್ತೆ 4 ಗ್ರಾಮಗಳಿಗೆ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ. ಈ 4 ಗ್ರಾಮಗಳಲ್ಲಿ ರೈತರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ಚೈತ್ರ, ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಒಂದಷ್ಟು ಜನ ಬೆಂಬಲ ಸೂಚಿಸಿದ್ರು ಕೂಡ ಬಹುತೇಕ ರೈತರು ನಮಗೆ ಟೌನ್ಶಿಪ್ ಬೇಡ, ನಮ್ಮ ಜಮೀನೇ ಬೇಕು ಅಂತೇಳಿ ಪಟ್ಟು ಹಿಡಿಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಕಳೆದ 1.5 ವರ್ಷದಿಂದಲೂ ಕೂಡ ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದಾಗಿಯೂ ಕೂಡ ಈಗಾಗಲೇ ಈ ಒಂದು ಪ್ರತಿಭಟನೆಯ ಬಿಸಿ ಕಳೆದ 2 ದಿನಗಳಿಂದಲೂ ಕೂಡ ಮತ್ತೊಂದು ಹಂತಕ್ಕೆ ಹೋಗಿತ್ತು. ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಸ್ವತಃ ಫೀಲ್ಡ್ಗಿಳಿದು ನಾವು ಪ್ರತಿಭಟನೆ ಮಾಡೋದಕ್ಕೆ ರೆಡಿದೀವಿ, ಆದಷ್ಟು ಬೇಗ ಈ ಒಂದು ಟೌನ್ಶಿಪ್ ಅನ್ನ, ಬಿಡದಿ ಟೌನ್ಶಿಪ್ ಪ್ರಾಜೆಕ್ಟ್ ಅನ್ನ ಕೈ ಬಿಡಬೇಕು ಅಂತೇಳಿ ಸಿಎಂಗೆ ಪತ್ರ ಬರೆಯುವಂತ ಕೆಲಸವನ್ನು ಮಾಡಿದ್ರು. ಈ ಬೆನ್ನಲ್ಲೇ ಈಗ ಸರ್ಕಾರ ಒಂದು ಸಮಿತಿಯನ್ನ ರಚನೆ ಮಾಡೋದಕ್ಕೆ ಮುಂದಾಗಿದೆ. ಇದರ ಜೊತೆಗೆ 4 ಗ್ರಾಮಗಳಿಗೆ ಫೈನಲ್ ನೋಟಿಫಿಕೇಶನ್ ಅನ್ನು ಕೂಡ ಬಿಟ್ಟಿದೆ. ಇದರ ಹೊರತಾಗಿಯೂ ಕೂಡ ಅಂದ್ರೆ ಆ ಒಂದು 4 ಗ್ರಾಮಗಳಿಗೆ ಸರ್ವೆ ಮಾಡೋದಕ್ಕೂ ಕೂಡ ಸರ್ಕಾರ ಮುಂದಾಗುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ನಾವು ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ, ಸಮಿತಿ ರಚನೆ ಮಾಡಿದ್ರು ಕೈ ಬಿಡೋದಿಲ್ಲ. ಯಾಕಂದ್ರೆ ಸದ್ಯಕ್ಕೆ ಸರ್ಕಾರ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದೆ ಅಂತೇಳಿ ರೈತರು ಹೇಳ್ತಿದ್ದಾರೆ. ನನ್ನ ಜೊತೆ ರೈತ ಮುಖಂಡರಿದ್ದಾರೆ, ಅವ್ರನ್ನ ಮಾತನಾಡಿಸ ಹೋಗ್ತೀನಿ. ಕುಮಾರಸ್ವಾಮಿ ಅಂತೇಳಿ ಸರ್, ಇಷ್ಟು ದಿನದ ಒಂದು ಹೋರಾಟ ಇತ್ತೀಚೆಗಷ್ಟೇ ತೀವ್ರ ಸ್ವರೂಪ ಪಡೆದಿತ್ತು. ಮಾಜಿ ಪ್ರಧಾನಿ ದೇವೇಗೌಡರು ಎಂಟ್ರಿ ಕೊಟ್ಟರು.
ಈಗ ಸರ್ಕಾರ ಸಮಿತಿ ರಚನೆ ಮಾಡ್ತಿದೀವಿ ಅಂತ ಹೇಳ್ತಿದೆ. ಮತ್ತೊಂದು ಕಡೆ 4 ಗ್ರಾಮಗಳಿಗೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದೆ. ಇದು ಸರ್ಕಾರದ ದ್ವಂದ್ವ ನೀತಿ. ಇದು ಸರ್ಕಾರ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಮಾಡಿರ್ತಕ್ಕಂಥ ಹುನ್ನಾರ. ಮುಖ್ಯಮಂತ್ರಿಗಳು ಭಾಳ ಬುದ್ಧಿವಂತರು ಅಂತಂತೇಳಿ ನಮ್ಮ ರೈತರಿಗೂ ಕೂಡ ಗೊತ್ತು, ನಮಗೂ ಕೂಡ ಗೊತ್ತು. ನೋಡಿ, ಅವತ್ತಿಂದ ಹೇಳ್ತಾ ಇದ್ರಿ ಯಾರು ರೈತರೇ ಅಲ್ಲ ಇಲ್ಲಿ ಕೂತಿರುವಂಥವ್ರು ಅಂತಂತ ಹೇಳ್ತಿದ್ರಿ. 80% ರೈತರು ನಮಗೆ ಭೂಮಿಯನ್ನು ಕೊಡಕ್ಕೆ ಒಪ್ಕೊಂಡ್ಬಿಟ್ಟವ್ರೆ ಅಂತಂತ ಹೇಳ್ತಿದ್ರಿ. ಹಾಗಾದರೆ ಇವತ್ತು ತರಾತುರಿನಲ್ಲಿ ಯಾಕೆ 2 ತಿಂಗಳು ನಿಮ್ಗೆ ಟೈಮ್ ಬೇಕು, ಒಂದು ಸಮಿತಿ ಮಾಡಬೇಕು, ಮಾಹಿತಿಯನ್ನು ತಗೋಬೇಕು ಅಂತೀರಿ? ಮತ್ತೆ 2 ತಿಂಗಳು ಟೈಮ್ ಬೇಕು, ಸಮಿತಿ ಮಾಡ್ತೀವಿ ಅಂತೇಳಿ ಅದ್ರ ಹಿಂದೆನೇ ನೀವು 4 ಗ್ರಾಮಗಳನ್ನು ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದಿರಿ. ಇದನ್ನು ಏನಂತ ಅರ್ಥ ಮಾಡ್ಕೋಬೇಕು ನಾವು? ಹಾಗಾದರೆ ಹೋರಾಟಗಾರರನ್ನ ದಿಕ್ತಪ್ಪಿಸಲಿಕ್ಕೆ, ರೈತರನ್ನ ದಿಕ್ತಪ್ಪಿಸಲಿಕ್ಕೆ ಮಾಡಿರ್ತಕ್ಕಂಥ ಪಿತೂರಿ ಇದು. ಸರ್ಕಾರದ ಇನ್ನೊಂದು ಪ್ರಾಯೋಜಕತ್ವದ ಪಿತೂರಿ ಇದು. ಇದನ್ನು ನಾವು ಖಂಡಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ಕೂಡ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಈಗ 500 ದಿನಗಳನ್ನು ಪೂರೈಸಿದ್ವಿ. ಇನ್ನು ದೇವನಹಳ್ಳಿನಲ್ಲಿ 4.5 ವರ್ಷಗಳ ಕಾಲ ಹೋರಾಟ ಮಾಡಿದಂಥದ್ದು. ಆ ಕಾರಣದಿಂದ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಮತ್ತೆ ಸಮಿತಿ ಮಾಡ್ತೀವಿ ಅಂತ ಹೇಳಿದ್ರಿ. ಯಾರನ್ನ ಸಮಿತಿ ಮಾಡ್ತೀರಿ? ಮುಖ್ಯಸ್ಥರನ್ನ ಎಲ್ಲ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಗೋಪಾಲ್ ಗೌಡ್ರನ್ನ ಮಾಡ್ತೀರಾ? ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗಡೆ ಅವ್ರು ಮಾಡ್ತೀರಾ? ಯಾರನ್ನು ಮಾಡ್ತೀರಿ? ಇಲ್ಲ ನಿಮ್ಮ ಪಕ್ಷದ ಮುಖಂಡರುಗಳು ಮಾಡ್ತೀರಾ? ನಿಮ್ಮ ಪಕ್ಷದ MLAಗಳು ಮಾಡ್ತೀರಾ? ನಿಮ್ಮ ಕೃಪಾ ಪೋಷಿತ ನಾಟಕ ಮಂಡಳಿಯಲ್ಲಿರ್ತಕ್ಕಂಥ ಈ ರಾಮನಗರದ DC ಮಾಡ್ತೀರಾ? ಇದು ಕೂಡ ನೀವು ಬಹಿರಂಗಪಡಿಸ್ಬೇಕು. ನೀವು ಬೇಕಾದವ್ರನ್ನ ಸಮಿತಿನಲ್ಲಿ ಹಾಕೊಂಡು ಸಮಿತಿ ಮಾಡಿಕೊಂಡು ಕ್ಲೀನ್ ಚಿಟ್ಟನ್ನು ಕೊಟ್ಕೊಂಡು ಮತ್ತೆ ಸರ್ವೆ ಮಾಡೋಕ್ಕೆ ಬಂದರೆ, ನಿನ್ನೆ ಪೊರಕೆ ಸೇವೆ ಆಗಿದೆ, ನಾಳೆ ಇನ್ನು ಯಾವ ಸೇವೆ ಆಗ್ತದೆ ಅಂತ ನಮ್ಮ ರೈತರುಗಳು ಕೂಡ ಅವರು ಕೂಡ ಕಿಚ್ಚು ಕಟ್ಟೆ ಹೊಡೆದ್ಬಿಟ್ಟಿದೆ. ಯಾವ ಪರಿಸ್ಥಿತಿಗೆ ಹೋದ್ರೂ ಕೂಡ ನಾವು ನಮ್ಮ ಜಮೀನನ್ನು ಉಳಿಸ್ಕೊಳ್ಬೇಕು ಅಂತಂತೇಳಿ. ಈಗ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಈ ರೀತಿ ಇರಬೇಕಾದ್ರೆ, ಪಾಪ ಕಷ್ಟ ಬಿದ್ದು ಹಾಲು ಕರೆದು ಇಲ್ಲಿ ನಿದ್ದೆಗಳಿಲ್ಲದೆ ಭೂಮಿಯನ್ನು ಕಾಪಾಡಿಕೊಂಡು ಮಕ್ಕಳನ್ನು ಓದಿಸ್ಕೊಂಡು ಭೂ ಬೆಳೆಗಳನ್ನು ಬೆಳ್ಕೊಂಡು ಜೀವನವನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥ ರೈತರ ಜೀವನ ಏನಾಗಬೇಕು? ಮುಖ್ಯಮಂತ್ರಿಗಳು ಹೇಳ್ತೀರಿ ಕನಕಪುರದಲ್ಲಿ ಬರ್ತೀರಿ, ನೀವು ಕನಕಪುರಕ್ಕೆ ಮುಖ್ಯಮಂತ್ರಿಗಳಲ್ಲ, ಈ ನಾಡಿಗೆ ಮುಖ್ಯಮಂತ್ರಿಗಳು. ಸಮಿತಿ ರಚನೆ ಮಾಡಿದ್ರು ಭೂಮಿ ಕೊಡಲು ಸಿದ್ಧ. ಬಿಡದಿಯಲ್ಲಿ ಟೌನ್ಶಿಪ್ ಪರ ಇರುವಂತಹ ರೈತರು ಹೇಳಿಕೆಯನ್ನ ನೀಡಿರುವಂತದ್ದು. ಸಮಿತಿ ರಚನೆ ಮಾಡುವುದಾಗಿ DK ಶಿವಕುಮಾರ್ ಅವರು ಘೋಷಣೆ ಮಾಡಿದ ಬೆನ್ನಲ್ಲೇ ಸಮಿತಿ ರಚನೆ ಮಾಡಿದ್ರು ಭೂಮಿ ಕೊಡಲು ಸಿದ್ಧ ಅಂತ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಪರ ಇರುವಂತಹ ರೈತರು ಸರ್ಕಾರಕ್ಕೆ ನಮ್ಮ ಭೂಮಿಯನ್ನ ನಾವು ಕೊಡ್ತೇವೆ ಅಂತ ರೈತರು ಹೇಳ್ತಿದ್ದಾರೆ. ಬಿಡದಿ ಟೌನ್ಶಿಪ್ ಜಟಾಪಟಿಯಲ್ಲಿ ಪರ ವಿರೋಧ ಎರಡೂ ಕಡೆಯ ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಟೌನ್ಶಿಪ್ ವಿರೋಧ ಮಾಡ್ತಾ ಇರುವಂತಹ ರೈತರು ನಾವು ಯಾವುದೇ ಕಾರಣಕ್ಕೂ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ಆದ್ರೆ ನಮ್ಮ ಭೂಮಿ ಕೊಡಲ್ಲ ಅಂತಿದ್ದಾರೆ. ಮತ್ತೊಂದು ಕಡೆ ನಾವು ಭೂಮಿಯನ್ನ ಕೊಡ್ಲಿಕ್ಕೆ ಸಿದ್ಧ ಅಂತ ಮುಂದೆ ಬಂದಿದ್ದಾರೆ. ಶಿಕ್ಷಣ ಮಾಡಾದ್ಮೇಲೆ ನಾವು ಏನು ದಾಖಲಾತಿ ಕೊಡಬೇಕು ಗ್ರೇಟರ್ ಬೆಂಗಳೂರಿಗೆ ಕೊಟ್ಬಿಟ್ಟು ನಾವು ಏನು ಇದು ಮಾಡಬೇಕು ಅದನ್ನ ಮಾಡ್ಕೊಳ್ಳೋಕೆ ನಾವು ತಯಾರಾಗಿದ್ದೀವಿ. ಸಮಿತಿ ರೈತ ಪಡಿತೀವಿ ಅಂದ್ರೆ ನಾವು 80% ಇದೀವಲ್ಲ, ನಾವೆಲ್ಲ ಬರ್ಕೊಟ್ಟಿರೋದೆಲ್ಲ ಇದು ಇಷ್ಟು ಇದೆಯಲ್ಲ ಗ್ರೇಟರ್ ಬೆಂಗಳೂರಲ್ಲಿ ಮಾಡ್ಲಿ ಸಮಿತಿನ. ಅವಾಗ ಕೊಡಲ್ಲ ಅಂತ ಎಷ್ಟು ಜನ ಇರ್ತಾರೆ, ಕೊಡ್ತೀವಿ ಅನ್ನೋದು ಎಷ್ಟು ಜನ ಗೊತ್ತಾಗುತ್ತಲ್ಲ. ಏನ್ ಹೇಳ ಸರ್, ನಮ್ಮ ಭೂಮಿ ನಾವು ಕೊಡಕ್ಕೆ ತಯಾರಾಗಿದ್ದೀವಿ. ನಮ್ಮ ಮಕ್ಳು ಓದ್ಸೋ ಕಷ್ಟ, 2 ಮಕ್ಳು ಓದ್ತಾವ್ರೆ, ಒಂದು ಮಗಳು ಮದುವೆಗೆ ಇದ್ದಿದೆ, ಅವ್ರು ಮದುವೆ ಮಾಡಬೇಕು. ನಮ್ಗೊಂದು ಅರ್ಧ ಎಕರೆ ಜಮೀನಿದೆ, ಯಾರೋ ನಮ್ಮ ಜಮೀನು SC ST ಅಂತ ಜಮೀನು ತಗೊಳ್ಳೋರು. ನಾವು ಅದಕ್ಕೋಸ್ಕರ ನಾವು ಜಮೀನು ಕೊಡಕ್ಕೆ ತಯಾರಿದ್ದೀವಿ ಸರ್. ನಾವು ಎಲ್ಲ ಬಡ ಭೂಮಿಲಿದ್ದೀವಿ, ಅದಕ್ಕೆ ನಾವು ಸರ್ ಭೂಮಿ ಕೊಡಕ್ಕೆ ಒಪ್ಪಿದ್ದೀವಿ. ಬೇಡ ಅಂತಿರೋರು ಕಮ್ಮಿ ಸರ್. ಅವ್ರು ಹೊರಗಡೆ ಊರಿಂದ ಕರ್ಕೊಬಂದು ಜನಮಂದನೆ ಸೇರಿಸ್ಕೊಂಡು ಮಾಡ್ತಾವ್ರೆ. ನೀವೇ ನೋಡಿದಿರಲ್ಲ, ಬೇರೆ ಕಡೆಯಿಂದ 4 ಬಸ್ಸು ಕರ್ಕೊಬಂದು ಅವ್ರ ಕಡೆ ಮಾಡಿಸ್ತಾರೆ. ಇಲ್ಲಿ 80% ಅದೇ ಕೊಡೋರು, ನಾವು ಕೊಡ್ತಾ ಇದೀವಿ ರೀ.